ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗದ್ರೆ ಎಲ್ಲರೂ ಆರಾಮದಿರ ಅಂತ ಅನ್ಕೋತೀನಿ. ನಾನು ಆರಾಮದಿ ನೋಡ್ರಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಟೈಮ್ ಇವಾಗ ಸಂಜೆ 4 ಗಂಟೆ ಆಗ್ಯದ. ರೋಹಿತ ಸಾಲಿನಿಂದ ಬರೋ ಹೊತ್ತಾಯಿತು. ಹಾಗಾಗಿ ಇಲ್ಲಿ ನಾನು ಮೇಲ್ಗಡೆ ಬಟ್ಟೆ ಒಣ ಹಾಕಿನಿ. ನಾವು ಬಟ್ಟೆನ ಕೆಳಗಡೆನೇ ಒಣ ಹಾಕ್ತಿದ್ನಿ ಫ್ರೆಂಡ್ಸ್. ಆದರೆ ಇವಾಗ ನೋಡ್ತಿರ್ಬೋದು ಬಿಸಿಲಂತ್ರ ಒಂಚೂರೂ ಬಿಸಿಲಿಲ್ಲ ನಮ್ಮ ಕಡೆ ಅಂತ. ಬಿಸಿಲಿಲ್ಲಲ್ಲ, ಹಂಗಾಗಿ ಪೂರ್ತಿ ಮೇಲ್ಗಡೆ ಬಟ್ಟೆ ತಂದ್ಬಿಟ್ಟು ಬಟ್ಟೆ ಒಣಾಕಿ ನೋಡ್ರಿ ಇಲ್ಲರ ಒಣಗ್ತಾವೇನಂತ ಹೇಳಿ ಮೇಲ್ಗಡೆ ಒಣಾಕಿನಿ ಇಲ್ಲಿ. ಅದಕ್ಕೆ ಹಾಗಾಗಿ ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಬಟ್ಟೆನ ತೊಗೊಳಕಂತ ಹೇಳಿ ಬಂದು ನೋಡ್ರಿ. ಅದೇ ರೀತಿ ಇಲ್ಲಿ ಮೇಲ್ಗಡೆ ಬಂದರೆ ಭಾಳ ಚಂದ ಗಾಳಿ ಬೀಸ್ತದ್ರಿ ಪೂರ್ತಿ ಮೇಲ್ಗಡೆ ಇಲ್ಲಿ. ಹಾಗಾಗಿ ಒಂದು ಸ್ವಲ್ಪ ಅಡ್ಡಾಡಕತ್ತಿ ನೋಡ್ರಿ ಇಲ್ಲೇ ಮ್ಯಾಗ. ಇವಾಗ ಯಾವ್ಯಾವ ಬಟ್ಟೆ ಒಣಗ್ಯಾವು ಅಂಥೇಳಿ ಅವ್ಕೂರ್ನ ಬಟ್ಟೆ ಒಣಗಿದ ಬಟ್ಟೆನ ಮಡ್ಚ್ಕೊಂಡು ಹೋಗಿ ಕಪಾಟ್ನಲ್ಲಿ ಇಡ್ತೀನಿ. ಒಣಗ್ಲಾರ್ದು ಬಟ್ಟೆನ ಇಲ್ಲೇ ಒಂದು ಸ್ವಲ್ಪ ನೋಡಿಬಿಟ್ಟು ಮತ್ತೆ ಹೊಳ್ಳಿ ಉಲ್ಟಾ ಒಣಾಕಿ ಕಲ್ಲಿಟ್ಟು ಇಲ್ಲೇ ಹಾಕಿ ಬರ್ತೀನಿ ನೋಡ್ರಿ. ಕೆಳಗಡೆ ಒಯ್ದು ಹಾಕಿದ್ನಿ ಅಂತಂದ್ರೆ ನಾಳೆ ಬೆಳಿಗ್ಗೆ ಆದ್ರೂ ಕೂಡ ಇನ್ನೂ ಒಣಗಿರೋದಿಲ್ಲ. ಆಮೇಲೆ ಬಟ್ಟೆ ವಾಸನೆ ಬರೋಕೆ ಸ್ಟಾರ್ಟ್ ಮಾಡ್ತಾವೆ. ಅದಕ್ಕೋಸ್ಕರವಾಗಿ ಇಲ್ಲೇ ಮೇಲ್ಗಡೆನೇ ಗಾಳಿಗೆ ಒಣಗಲಿ ಅಂಥೇಳಿ ಮತ್ತು ಹೊಳ್ಳಿಸಿ ಇಲ್ಲೇ ಕಲ್ಲಿಟ್ಟು ಬರಾಕತ್ತಿ ನೋಡ್ರಿ. ಸ್ವಲ್ಪ ಪಾಲಿಸ್ಟರ್ ಬಟ್ಟೆ ಜಲ್ದಿನೇ ಒಣಗ್ತಾವೆ, ತೆಳ್ಳಗಿರ್ತಾವೆ. ಈ ರೀತಿ ಟಾವೆಲ್ಲ ಮತ್ತು ಲಂಗ ಇವು ಸ್ವಲ್ಪ ದಿಪ್ಪನ ಅರ್ಬಿ ನೋಡ್ರಿ ಒಣಗೋದೇ ಇಲ್ಲ ಜಾಸ್ತಿ. ಒಂದಿನ ಪೂರ್ತಿ ತೊಗೋತಾ ಒಣಗ್ಲಕ್ಕಂಥೇಳಿ ನೋಡ್ತಿರ್ಬೋದು. ಟಾವೆಲ್ ಅದಿನ್ನೂ ಒಣಗೇ ಇಲ್ಲ. ಅವ್ಕೂರ್ನ ಮತ್ತು ಹೊಳ್ಳಿಸಿ ಹಾಕಿ ಕಲ್ಲಿಟ್ಟು ನೋಡ್ರಿ ಇಲ್ಲೇ ಒಣಗ್ಲಿ ಅಂಥೇಳಿ. ಮಳೆ ಏನು ಬರೋಂಗಿಲ್ಲ, ಆದ್ರೆ ಇಷ್ಟು ಬರೀ ಮುಸುಗಿಟ್ಟ ನೋಡ್ರಿ. ಮಳೆ ಬರೋಂಗೆ ಅನ್ಸ್ಯದ, ಆದ್ರೆ ಮಳೆ ಏನು ಬರೋಂಗಿಲ್ಲ, ಮಾಡೇನಾಗಿಲ್ಲ ರೀ. ಆದ್ರೂ ಇಷ್ಟು ಬರೀ ಮುಸುಗಿಟ್ಟದ, ಬಿಸಿಲು ಎಂಬುದೇ ಇಲ್ಲ ನೋಡ್ರಿ. ನೀರನೇ ಮ್ಯಾಗ ಸೋಲಾರ್ದು ನೀರು ಕಾಯ್ದೆ ಇಲ್ಲ ನೋಡ್ರಿ. ಅಷ್ಟೊಂದು ತಂಪು ವಾತಾವರಣ ಹುಟ್ಟ ನೋಡ್ರಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ ಒಣಗಿದ ಬಟ್ಟೆನಷ್ಟೇ ಮಡ್ಚ್ಕೊಂಡು ಒಯ್ಯಾಕತ್ತೀನಿ. ಒಣಗ್ಲಾರ್ದು ಇಲ್ಲೇ ಹಾಕಿ ಹೊಳ್ಳಿ ಹಾಕಿ ನೋಡ್ರಿ ಇಲ್ಲೇ ನಾನು. ಫ್ರೆಂಡ್ಸ್, ಇವಾಗ ಟೈಮ್ 5:30 ಆಗ್ಯದ ನೋಡ್ರಿ. ಇವಾಗ ಮಜ್ಜಿಗೆ ಸಾರು ಮಾಡಿದ್ರು ಆಯ್ತು ಅಂತ ಹೇಳ್ಕಂದ್ರೆ ಒಂದು ಸ್ವಲ್ಪ ಮೊಸರು ಇತ್ತು, ಅದನ್ನು ಒಂದು ಸ್ವಲ್ಪ ನೀರು ಹಾಕಿ ಈ ರೀತಿ ಕಟ್ಗೋಲು ಸಹಾಯದಿಂದ ಕಟ್ಟಿಲಾಕತ್ತಿ ನೋಡ್ರಿ. ಮಜ್ಜಿಗೆ ಥರ ಮಾಡಿಬಿಟ್ಟು ಇದನ್ನು ಮಜ್ಜಿಗೆ ಸಾರು ಮಾಡ್ಬೇಕಂತ ಹೇಳಿ ಕಟ್ಗೋಲಿಂತ ಈ ಮಜ್ಜಿಗೆನ ಕಟ್ಟಾಕತ್ತಿ ನೋಡ್ರಿ. ಅದೇ ರೀತಿ ರೋಹಿತ್ ನೋಡ್ರಿ ಸಾಲಿಲಿಂತ ಬಂದು ಹೋಮ್ವರ್ಕ್ ಮಾಡಕತ್ತಾನ. ಹಾಲು ಕೈಕಾಲು ತೊಗೊಂಡು ಹಾಲು ಕುಡಿದ್ಬಿಟ್ಟು ಇವಾಗ ಹೋಮ್ವರ್ಕ್ ಮಾಡ್ಕೋತಾ ಕುಂತ ನೋಡ್ರಿ. ಅವ್ ಹಾಲನ್ನ ಕೂತು ಬರೀಯಪ್ಪ ಅಂತಂದ್ರೆ ಅಂಜಿಗೆ ಬರ್ತದ ಅಂಥೇಳಿ ನಾ ಇಲ್ಲಿ ಒಳಗಡೆ ಅಡುಗೆ ಮಾಡಕತ್ತೀನಿ. ಮಜ್ಜಿಗೆ ಸಾರು ಮಾಡ್ಬೇಕಂತ ಹೇಳಿ ಅಡುಗೆ ಮನೆ ಬಂದೆ. ಇಲ್ಲೇ ನಾನು ಹಿಂದೆ ಬಂದ್ಬಿಟ್ಟು ಬರ್ಕೋತಾ ಕುಂತ ನೋಡ್ರಿ. ಬೆಳಿಗ್ಗೆ ಪಲ್ಯ ಬಂದುಬಿಟ್ಟು ಇವತ್ತು ಬೆಂಡೆಕಾಯಿ ಪಲ್ಯ ಮಾಡಿದ್ನಿ ಫ್ರೆಂಡ್ಸ್. ಬೆಂಡೆಕಾಯಿ ಪಲ್ಯ ಮತ್ತು ಚಪಾತಿನ ರೋಹಿತ್ಗೆ ಸಾಲಿಗೆ ಬುತ್ತಿ ಕಟ್ಟಿದೆ. ಅದೇ ರೀತಿ ಸಾಂಬಾರು ಏನು ಮಾಡೋದು ಅಂಥೇಳಿ ಅದೇ ಮೊಸರು ಇತ್ತಲ್ಲ ಅದನ್ನೇ ಒಂದು ಸ್ವಲ್ಪ ನೀರು ಹಾಕಿ ಕಟ್ಟೋದು. ಅದರಿಂದ ಮಜ್ಜಿಗೆ ಸಾರು ಮಾಡಾಕತ್ತಿ ನೋಡ್ರಿ. ಅನ್ನ ಮಜ್ಜಿಗೆ ಸಾರು ಮತ್ತು ಸಂಜೆಗೆ ಪಲ್ಯ ಅಂತ ಅದ, ಹಿಟ್ಟದ ಚಪಾತಿ. ಆಮೇಲೆ ಸಂಜೆಗೆ ಊಟ ಮಾಡೋ ಟೈಮ್ದಾಗ ಚಪಾತಿ ಮಾಡ್ತೀನಿ ನೋಡ್ರಿ. ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ ನಾನು ಚೂಡ ಮಾಡ್ಲಕತ್ತೀನಿ. ಸಂಜೆಗೆ ಚೂಡ ಮಾಡಿ ಮಮ್ಮಿ ಅಂತಂದ. ನಿನ್ನೆನೇ ಹೇಳಿದ್ನವ ಮಾಡಂತ ಹೇಳಿ, ನನಗೆ ಮಾಡೋದು ಮರ್ತು ಹೋಗಿತ್ತು. ಇವಾಗ ಸಾಲಿಲಿಂತ ಬಂದ್ಬಿಟ್ಟು ಮಮ್ಮಿ ಮಾಡಂದಿದ್ನೆಲ್ಲ ಮಾಡಿ ಏನಂತ ಕೇಳಿದ. ನನಗೆ ನೆನಪೇ ಇಲ್ಲಪ್ಪ ಅಂತಂದೆ. ಮಾಡತ್ತಂದ. ಹಾಗಾಗಿ ಇವಾಗ ನೋಡ್ರಿ ಹೋಮ್ವರ್ಕ್ ಮಾಡ್ಲಾಕತ್ತಾನ. ನಾ ಇಲ್ಲಿ ಚೂಡ ಮಾಡಾಕತ್ತೀನಿ. ಇವ್ಕನ್ನ ಹಾಕ್ಕೊಟ್ರೆ ಸ್ವಲ್ಪ ತಿನ್ಕೋತ ಹಂಗೆ ಹೋಮ್ವರ್ಕ್ ಮಾಡ್ತಾನೆ ನೋಡ್ರಿ ಅವ. ಈ ಚೂಡಾದೊಳಗೆ ಉಳ್ಳಾಗಡ್ಡಿ ಹೋಳ್ಕೊಂಡು ತಿಂದ್ರೆ ಅಂತ ಭಾಳ ರುಚಿ ಬರ್ತದೆ ನೋಡ್ರಿ. ಅದ್ರಾಗ ರೋಹಿತ್ ಏನು ಉಳ್ಳಾಗಡ್ಡಿ ಹೋಳ್ಕೊಂಡು ತಿನ್ನಂಗಿಲ್ಲ ಫ್ರೆಂಡ್ಸ. ಅಂದ್ರೆ ಸ್ಕೂಲಿಗೆ ಹೋಗೋ ಹುಡುಗರಿಗೆ ಉಳ್ಳಾಗಡ್ಡಿನ ಕೊಡಬಾರ್ದು ಅಂತ ಹೇಳ್ತಾರೆ.
ಹಂಗಾಗಿ ಅವೇನು ತಿನ್ನಂಗಿಲ್ಲ. ನಾವು ದೊಡ್ಡವರಷ್ಟೇ ಉಳ್ಳಾಗಡ್ಡಿನ ಹುಳ್ಕೊಂಡು ತಿಂದ್ರೆ ಟೇಸ್ಟ್ ಆಕ್ಕವು. ಚೂಡ ಮಾಡಿದ್ದಾದ್ಮ್ಯಾಗ ಅವಕ್ಕೂರ್ನ ಈ ರೀತಿ ನಾವು ಕ್ಯಾರಿ ಬ್ಯಾಗ್ದೊಳಗೆ ಹಾಕಿಟ್ವಿ ಅಂತಂದ್ರೆ ಅವು ಕುರುಮ್ ಅಂತ ನೋಡ್ರಿ ಮೆತ್ತಗಾಗೋದಿಲ್ಲ. ನಾವು ಮಾಡಿಬಿಟ್ಟು ಹಾಗೆ ಅಷ್ಟೇ ಬುಟ್ಟಾಗಿಟ್ವಿ ಅಂತಂದ್ರೆ ಅವು ಮೆತ್ತಗೆ ಲೊಲಿ ಥರ ಆಗ್ಬಿಡ್ತಾವೆ. ಹಾಗಾಗಿ ಮಾಡಿದ ಕೂಡಲೇ ಒಂದು ಸ್ವಲ್ಪ ತಣ್ಣಗಾದ್ಮ್ಯಾಗ ಈ ರೀತಿ ಕ್ಯಾರಿ ಬ್ಯಾಗ್ ಒಳಗೆ ಕಟ್ಟಿಟ್ವಿ ಅಂತಂದ್ರೆ ಎಷ್ಟೇ ದಿನ ಇಟ್ಟರು ಕೂಡ ಅವು ಮೆತ್ತಗಾಗೋದಿಲ್ಲ, ಕುರುಮಾಗೇ ಇರ್ತಾವೆ. ನಾ ಇದೇ ರೀತಿ ಮಾಡಿದ ಕೂಡಲೇ ಒಂದು ಸ್ವಲ್ಪ ತಣ್ಣಗಾದ್ಮ್ಯಾಗ ಇದೇ ರೀತಿ ಮಾಡಿರ್ತೀನಿ ನೋಡ್ರಿ. ಚೂಡ ಅದೆಲ್ಲ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ. ಮಾಡಿಬಿಟ್ಟು ಅವ್ಕೂರ್ನ ಎಷ್ಟು ತಿನ್ಬೇಕು ಅಷ್ಟು ತಿಂದು ಉಳಿದು ಈ ರೀತಿ ಕ್ಯಾರಿ ಬ್ಯಾಗ್ದೊಳಗೆ ಕಟ್ಬಿಟ್ಟು ಒಂದು ಜಾಗದಾಗ ಇಟ್ವಿ ಅಂತಂದ್ರೆ ಆಮೇಲೆ ಬೇಕಾದವರು ಯಾವಾಗ ತಿನ್ಬೇಕು ಅನಿಸ್ತದ ಆವಾಗ ತೊಗೊಂಡ್ಬಿಟ್ಟು ತಿನ್ನೋಕ್ಕಾಕ್ಕವ ಅಂಥೇಳಿ ಕ್ಯಾರಿ ಬ್ಯಾಗ್ದಾಗ ಕಟ್ಟಿ ಒಂದು ಕಡೆ ಇಟ್ಬಿಡ್ತೀನಿ ನೋಡ್ರಿ. ಇವಾಗ ನೋಡ್ರಿ ಚೂಡ ಮಾಡಿದ್ದಾದ್ಮ್ಯಾಗ ಮತ್ತು ಸ್ವಲ್ಪ ಜಾಸ್ತಿನೇ ಬಾಂಡೆ ಅದು ನೋಡ್ರಿ. ಏನಾರ ಮಾಡಿದ್ವಿ ಅಂತಂದ್ರೆ ಮನ್ಯಾಗ ಈ ರೀತಿ ಬಾಂಡೆ ಸ್ವಲ್ಪ ಜಾಸ್ತಿನೇ ಅಕ್ಕಾವ ನೋಡ್ರಿ. ಆಗಳೇ ಬಾಂಡೆ ತಿಕ್ಕಿದ್ದೆ ಮತ್ತು ಇವಾಗ ಚೂಡ ಮಾಡಿದ್ದು ನೋಡಿರಿ ಫ್ರೆಂಡ್ಸ. ಹಂಗಾಗಿ ಮತ್ತೊಂದು ಸ್ವಲ್ಪ ಹಾಲು ಕುಡಿದು ಚಹಾ ಕುಡಿದು ಮತ್ತು ಈ ಚೂಡ ಇಷ್ಟು ಮಾಡಿದ್ನೆಲ್ಲ ಇವು ಕುರಿದೆಲ್ಲ ಬಾಂಡೆ ಮತ್ತೊಂದು ಸ್ವಲ್ಪ ಜಾಸ್ತಿನೇ ಅದು. ಇಷ್ಟೇ ಬಿಟ್ನಿ ಅಂತಂದ್ರೆ ಮತ್ತು ಬಾಂಡೆ ಹಂಗೆ ಜಾಸ್ತಿ ಹಾಕೋತಾವು. ಇವಕ್ಕನ್ನೆಲ್ಲ ಒಂದು ಸ್ವಲ್ಪ ಎಲ್ಲ ತಿಕ್ಕಿ ತೊಳೆದ್ಬಿಟ್ಟು ಸಿಂಕನ್ನೆಲ್ಲ ಒಂದು ಸ್ವಲ್ಪ ಸ್ವಚ್ಛಗೆ ಮಾಡಿಡ್ತೀನಿ ನೋಡ್ರಿ. ಈ ರೀತಿ ಬಾಂಡೆ ಎಲ್ಲ ತಿಕ್ಕಿದಾದ್ಮ್ಯಾಗ ಒಂದು ಸ್ವಲ್ಪ ನೀರು ಕಟ್ಟಿ ಮ್ಯಾಗ ಅವೆಲ್ಲ ನೀರು ಜನಕ್ಕೆ ಬಿಟ್ಬಿಟ್ಟು ಆ ನಂತರ ಅವಕ್ಕನ್ನೆಲ್ಲ ಡಬ್ ಇಟ್ವಿ ಅಂತಂದ್ರೆ ಅಡ್ಗೆ ಮನೆ ತುಂಬ ನೀರಾಗೋದು ತಪ್ತದೆ ನೋಡ್ರಿ. ಇಲ್ಲಾಂದ್ರೆ ಹಂಗೆ ತಿಕ್ಕಿದ ಉಳ್ಳೆ ಅವಕ್ಕನ್ನ ಡಬ್ ಬಿಡಕ್ಕೆ ಹೋದ್ವಿ ಅಂತಂದ್ರೆ ಅಡ್ಗೆ ಮನೆ ತುಂಬ ನೀರು ಹಾಕವು. ಮತ್ತು ಆಮೇಲೆ ಅವಕ್ಕನ್ನೆಲ್ಲ ಕೆಳಗಡೆ ಬಂಡಿನೆಲ್ಲ ಒರೆಸ್ಕೊಳ್ಳೋ ಪರಿಸ್ಥಿತಿ ಬರ್ತದೆ. ಹಂಗಾಗಿ ಅವಕ್ಕನ್ನೆಲ್ಲ ನಾವು ನೀರು ಜಾನಿದಾದ್ಮ್ಯಾಗ ಈ ರೀತಿ ಎಲ್ಲ ಡಬ್ ಇಟ್ವಿ ಅಂತಂದ್ರೆ ಎಲ್ಲನೂ ಕ್ಲೀನ್ ಅನಿಸ್ತದೆ. ಎಲ್ಲ ಬಾಂಡೆ ತಿಕ್ಕಿದ್ದಾಯಿತು. ಅದೇ ರೀತಿ ನೋಡ್ತಿರ್ಬೋದು ಎಷ್ಟೊಂದು ನೀಟ್ ಅನ್ಸಾಕತ್ತದ ನೋಡ್ರಿ. ಇಲ್ಲೆಲ್ಲ ಪೂರ್ತಿ ಕೌಂಟರ್ ಟಾಪ್ನು ಕೂಡ ಸ್ವಚ್ಛ ಆಯಿತು. ಇನ್ನೇನು ಕೆಲಸನೇ ಇಲ್ಲ ನೋಡ್ರಿ. ಅಡ್ಗೆ ಮನ್ಯಾಗ ಚಪಾತಿ ಒಂದು ಊಟ ಮಾಡೋ ಮುಂದಾಗ ಮಾಡಿದ್ರೆ ಅಡ್ಗೆ ಕೆಲಸ ಎಲ್ಲ ಪೂರ್ತಿಯಾಗಿ ಮುಗೀತು ನೋಡ್ರಿ. ಈ ರೀತಿ ನಾನು ಬಕೆಟ್ ಒಳಗೆ ಚೂಡ ಮತ್ತು ಏನಾರು ಹುಡುಗರು ತಿನ್ನಿಸೋದು ಅಂದ್ರೆ ಬಿಸ್ಕಿಟ ಶೇವು ಅವಕ್ಕನ್ನೆಲ್ಲ ಈ ರೀತಿ ಬಕೆಟ್ ಖಾಲಿನೇ ಇತ್ತು ನೋಡ್ರಿ ಫ್ರೆಂಡ್ಸ್. ಇದನ್ನು ಸ್ವಚ್ಛ ತೊಳೆದ್ಬಿಟ್ಟು ಇದ್ರ ಮ್ಯಾಗ ಮುಚ್ಚಳ ಕೂಡ ಇತ್ತು. ಅದಕ್ಕೋಸ್ಕರವಾಗಿ ಇದನ್ನು ನೀರು ತುಂಬಕ್ಕೆ ಸಾಕಷ್ಟು ಬಕೆಟ್ಗಳಿದ್ದು ಅವಕ್ಕನ್ನೆಲ್ಲ ಇದ್ರ ಮ್ಯಾಗ ಮುಚ್ಚಳ ಅದ, ಇದನ್ನ ಯಾಕೆ ಹಾಳು ಮಾಡೋದು ಅಂಥೇಳಿ ಇದನ್ನು ಈ ರೀತಿ ಹುಡುಗರು ಇಡಕ್ಕಂಥೇಳಿ ಮಾಡಿ ನೋಡ್ರಿ. ಚೂಡ ಕೂಡ ಅದ್ರಾಗೆ ಇಟ್ಬಿಟ್ಟು ಮುಚ್ಚಿಟ್ಟು ನೋಡ್ರಿ. ಬೇಕಾದ ತೊಗೊಂಡು ತಿಂದ್ರೆ ಆಯ್ತು ಅಂಥೇಳಿ ಇಲ್ಲೇ ಕೆಳಗಡೆ ಮುಚ್ಚಿಟ್ಟಿನಿ. ಬೆಳಿಗ್ಗೆ ನಾಷ್ಟ ಇವತ್ತು ಪೊಡ್ ಮಾಡಿದ್ನೆ. ಅದನ್ನು ಪೊಡ್ ಮಣಿ ತೊಳೆದ್ಬಿಟ್ಟು ನೀರು ಜಾನ್ಲಿ ಅಂಥೇಳಿ ಇಲ್ಲೇ ಕೆಳಗಡೆ ಇಟ್ಟಿದ್ದೆ. ನೀರು ಜಾನೆ ನೋಡ್ರಿ. ಇವಾಗ ಅದನ್ನು ಎತ್ತಿ ಮ್ಯಾಗ ಇಡಾಕತ್ತೀನಿ. ಅದೇ ರೀತಿ ನೋಡ್ರಿ ಫ್ರೆಂಡ್ಸ, ಇವಾಗ ನಂದೆಲ್ಲ ಪೂರ್ತಿ ಕೆಲಸ ಮುಗೀತು. ಇವಾಗ ಟೈಮ ಸಂಜೆ 6:30 ಆಗ್ಯದ. ಬೆಳಿಗ್ಗೆ ಮಾಡಿದ ಪಲ್ಯನ ಇಲ್ಲೇ ಇಟ್ಟು ನೋಡ್ರಿ ಫ್ರೆಂಡ್ಸ್. ಇಲ್ಲಿಗೆ ಈ ವ್ಲಾಗನ್ನು ಮುಗಿಸ್ತೀನಿ. ಈ ವ್ಲಾಗ್ ಇಷ್ಟ ಅನ್ನಿಸ್ತು ಅಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಮತ್ತೆ ಮುಂದಿನ ಇನ್ನೊಂದು ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.